ಮೂಲಂಗಿ ಇದು ಮೂಲಂಗಿ ತೊಪ್ಪಲು. ಮೂಲಂಗಿನೂ ಚೆನ್ನಾಗಿ ಹಚ್ಕೊಳ್ಳಿ. ಮತ್ತೇನು, ಈಗ ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ. ಪಾಸ್ ಮಾಡಿ. ಅದನ್ನು ಕೊಕೊನೆಟ್ ಆಯಿಲ್ ಹಾಕೊಳ್ಳಿ. ನಿಮ್ಮ ಕಡೆ ಬರೀ ಸನ್ಫ್ಲವರ್ ಆಯಿಲ್ ಇದ್ರೂ ಅದನ್ನು ಹಾಕೊಳ್ಳಬಹುದು. ಸ್ವಲ್ಪ ಸಾಸಿವೆ ಕಾಳು ಹಾಕೊಳ್ಳಿ. ಒಂದು ಸ್ವಲ್ಪ ತಡಿ, ಅಲ್ಲಿ ಚಟಪಟ ಅಂದಮೇಲೆ ಒಂದು ಬಟ್ಲಾಗು ಕರಿಬೇವು ತಗೊಂಡು ಹಾಕಿಕೊಳ್ಳಿ. ಸ್ವಲ್ಪ ಇಂಗು ಹಾಕಿಕೊಳ್ಳಿ. ಅದು ಏನಂತ ಪಾಸ್ ಮಾಡಿ. ಚೆನ್ನಾಗಿ ಮೂಲಂಗಿ ತೊಪ್ಪಲ ಚೆನ್ನಾಗಿ ವಾಶ್ ಮಾಡಿ ಹಾಕಿಕೊಳ್ಳಿ. ಚಮಚ ತಗೊಳವ ಅಲ್ಲಿ ರಾಕಿಗದೇನು ಅಂತಂದ್ರೆ ದೊಡ್ಡದಾರು ಕೊಡು. ಒಂದು ನಿಮಿಷ, ಒಂದು ಸ್ವಲ್ಪ ದೂರ ಅದು ಪಾಸ್ ಮಾಡೋದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಅದಕ್ಕೆ ಫ್ರೈ ಮಾಡಬೇಕು. ಈಗ ಮೂಲಂಗಿ ಹೋಳು ಹಾಕಿ ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೆನೆಸಿದ್ದ ಹೆಸರು ಬೇಳೆ ಹಾಕಿಕೊಳ್ಳಿ. ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಕೈ ಆಡಿಸಿ, ಚಮಚ ಆಡಿಸಿ. ಮಿಕ್ಸೂ ಅದೇ. ನಾನಂತೂ ಶೆಫ್ ಆಗ್ತೀನಿ ನಾನು ದೊಡ್ಡಕ್ಕಾದ್ಮೇಲೆ. ಅದ್ರಾಗ ಸ್ವಲ್ಪ ಖಾರ ಉಪ್ಪು ಎಲ್ಲ ತೋರಿಸ್ತೀನಿ. ಈಗ ಸ್ವಲ್ಪ ಅರಿಶಿನ ಹಾಕಿಕೊಳ್ಳಿ. ಸ್ವಲ್ಪ ಖಾರ ಪುಡಿ ಹಾಕಿಕೊಳ್ಳಿ. ಒಂದು ಸ್ವಲ್ಪ ಜೀರಿಗೆ, ಸಾಂಬಾರ್ ಪೌಡರ್, ಒಂದು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕಿಕೊಳ್ಳಿ. ಮತ್ತೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕಿಕೊಳ್ಳಿ. ಹಾಕ್ರಿ. ಇದಕ್ಕೆ ಹಾಕಿದ್ರಿ ಬ್ಲ್ಯಾಕ್ ಗುರಳ್ ಪುಡಿ, ಹೊರಗಿನ ಗುರಳ್ ಪುಡಿ ಹಾಕಿಕೊಳ್ಳಿ. ಒಂದೆರಡು ಚಮಚ ಹಾಕಿಕೊಳ್ಳಿ. ಮತ್ತು ಚೆನ್ನಾಗಿ ಕೈ ಆಡಿಸಿಕೊಳ್ಳಿ. ಶೇಂಗಾ ಪುಡಿ ಹಾಕಿಕೊಳ್ಳಿ. ಬಿಡಿ. ಫ್ಲೇಮ್ ಸಿಮ್ ಮಾಡ್ಕೊಳ್ಳಿ. ಫ್ಲೇಮು ಸಣ್ಣ ಮಾಡಿಕೊಳ್ಳಿ. ಇದು ಚಪಾತಿ ಮತ್ತು ಬಕ್ರೆ ಜೊತೆ ಹಚ್ಚಿಕೊಂಡು ತಿನ್ನಬಹುದು. ತುಂಬಾ ಚೆನ್ನಾಗಿ ಇರುತ್ತೆ. ಬೇಕಾದರೂ ನಿಮ್ಮ ಮಕ್ಕಳಿಗೆ ಕೊಟ್ಟರು ಬಹಳ ಸೇರುತ್ತೆ. ಊಟ ಮಾಡೋದಕ್ಕೆ ಮೂಲಂಗಿ ಪಲ್ಯ ತಯಾರಿದೆ. ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ.